ನಾಳೆ ಬೆಂಗಳೂರಿನಲ್ಲಿ ಬಿಜೆಪಿ ಪಾಳೆಯದಲ್ಲಿ ಒಂದು ಸಂಚಲನ ಇರುತ್ತೆ. ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ನಿತಿನ್ ನಬೀನ್ ಮೊಟ್ಟ ಮೊದಲ ಸಲ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಇವತ್ತು ರಾತ್ರಿನೇ ಬರ್ತಾರೆ. ನಿತಿನ್ ನಬೀನ್ ಅವರ ಸ್ವಂತ ಅಕ್ಕ ಬೆಂಗಳೂರಿನಲ್ಲಿದ್ದಾರಂತೆ. ರಾತ್ರಿ ಅಕ್ಕನ ಮನೆಗೆ ಹೋಗ್ಬಿಡ್ತಾರೆ. 10:50ಕ್ಕೆ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗಿ ನೇರವಾಗಿ ಅಕ್ಕನ ಮನೆಗೆ ಹೋಗಿ ವಾಸ್ತವ್ಯ ಮಾಡ್ತಾರೆ. ಯಲಹಂಕದಲ್ಲಿ ಅವರ ಅಕ್ಕನ ಮನೆ. ನಾಳೆ ಬೆಳಗ್ಗೆಯಿಂದ ನಾಡಿದ್ದು ಮಧ್ಯಾಹ್ನದ ತನಕ ಟೈಟ್ ಶೆಡ್ಯೂಲ್ ಇದೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಯಡಿಯೂರಪ್ಪನವರ ಮನೆಗೆ ಬರ್ತಾರೆ ಬ್ರೇಕ್ಫಾಸ್ಟ್ಗೆ. 10:45 ಕಾಡಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. 11:10 ಬಿಜೆಪಿ ಕಚೇರಿಯಲ್ಲಿ ಶಾಸಕರು, ಸಂಸದರು, ಪದಾಧಿಕಾರಿಗಳ ಜೊತೆಗೆ ಸಭೆ ಮಾಡ್ತಾರೆ. ಮಧ್ಯಾಹ್ನ 2 ಗಂಟೆಗೆ ಕೋರ್ ಕಮಿಟಿ ಮೀಟಿಂಗ್ ಇದೆ, ಅದರಲ್ಲಿ ಭಾಗಿಯಾಗ್ತಾರೆ. 3:15 ಯಲಹಂಕದ ರಮಣ ರೆಸಾರ್ಟ್ನಲ್ಲಿ ಬೆಂಗಳೂರು ಉತ್ತರ ಪ್ರಶಿಕ್ಷಣ ಶಿಬಿರದ ಸಮಾರೋಪದಲ್ಲಿ ಭಾಗಿಯಾಗ್ತಾರೆ. 4:15 ಬಿಜೆಪಿಯ SIR ತಂಡದ ಜೊತೆಗೆ ಚರ್ಚೆ ಇದೆ. 8 ಗಂಟೆಗೆ, ರಾತ್ರಿ 8 ಗಂಟೆಗೆ ಮತ್ತೆ ಅಕ್ಕನ ಮನೆಗೆ ಹೋಗಿ ವಾಸ್ತವ್ಯ ಮಾಡ್ತಾರೆ. ನಾಡಿದ್ದು ಸೋಮವಾರ ಬೆಳಗ್ಗೆ 10 ಗಂಟೆ ಬಿಜೆಪಿ ನಾಯಕರುಗಳ ಜೊತೆಗೆ ಪ್ರತ್ಯೇಕವಾದ ಚರ್ಚೆ. 2:15 ಮತ್ತೆ ತಮ್ಮ ಸಹೋದರಿಯ ಮನೆಗೆ ಹೋಗ್ತಾರೆ. ಅಲ್ಲಿಂದ 4:15 ಬೆಂಗಳೂರಿನಿಂದ ದೆಹಲಿ ಕಡೆ ಪ್ರಯಾಣ. ಪ್ರಧಾನಿ ನರೇಂದ್ರ ಮೋದಿ ಅವರು ಮಿತವ್ಯಯದ ಕರೆ ಕೊಟ್ಟ ಕಾರಣಕ್ಕೆ ಆಯೋಜಿಸಲಾಗಿದ್ದ ಅದ್ದೂರಿ ಸ್ವಾಗತವನ್ನ ರಾಜ್ಯ ಬಿಜೆಪಿ ಕ್ಯಾನ್ಸಲ್ ಮಾಡಿದೆ. ಬೈಕ್ ಮತ್ತು ಕಾರ್ ರ್ಯಾಲಿಯ ಮೂಲಕ ಸ್ವಾಗತಿಸಬೇಕು ಅಂದ್ಕೊಂಡಿದ್ರಂತೆ. ಮೊದಲನೇ ಸಲ ಬೆಂಗಳೂರಿಗೆ ಬರ್ತಾ ಇದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರಾದ ನಂತರ. ರೋಡ್ ಶೋ, ಮೆರವಣಿಗೆ ನಡೆಸದಂತೆ ರಾಜ್ಯ ನಾಯಕರಿಗೆ ಸೂಚನೆ ಬಂದಿದೆ. ಎಲೆಕ್ಟ್ರಿಕ್ ಕಾರಿನ ವ್ಯವಸ್ಥೆ ಮಾಡಲಾಗಿದೆ ರಾಷ್ಟ್ರೀಯ ಅಧ್ಯಕ್ಷರು ಬೆಂಗಳೂರಿನಲ್ಲಿ ಓಡಾಡೋದಕ್ಕೆ. 4 ಎಲೆಕ್ಟ್ರಿಕ್ ಕಾರುಗಳ ವ್ಯವಸ್ಥೆ ಮಾಡಲಾಗಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ನಬೀನ್ ಜಿ ಅವರು ಪಕ್ಷದ ಜವಾಬ್ದಾರಿಯನ್ನ, ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದ ನಂತರದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇವತ್ತು ರಾತ್ರಿ 11:30 ಬೆಂಗಳೂರಿಗೆ ಬಂದು ತಲುಪ್ತಾರೆ. ನಾಳೆ ದಿನ ಬೆಳಗ್ಗೆ 8:00 ರಾಷ್ಟ್ರೀಯ ಅಧ್ಯಕ್ಷರು ಹಿರಿಯ ನಾಯಕರಾಗಿರುವಂತಹ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ BS ಯಡಿಯೂರಪ್ಪನವರ ಮನೆಗೆ ಉಪಹಾರಕ್ಕೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ತದನಂತರದಲ್ಲಿ ಬೆಳಗ್ಗೆ 10 ಗಂಟೆಗೆ ಜಗನ್ನಾಥ್ ಭವನ, ನಮ್ಮ ಭಾಜಪದ ಇಲ್ಲಿ ಕಾರ್ಯಾಲಯಕ್ಕೂ ಕೂಡ ಇಲ್ಲಿಗೆ ಬರ್ತಾರೆ. ನಮ್ಮ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರ ಜೊತೆ ಸಮಾಲೋಚನೆಯನ್ನು ಕೂಡ ಮಾಡ್ತಾರೆ. ಸದ್ಯದ ರಾಜ್ಯದ ರಾಜಕೀಯ ಪರಿಸ್ಥಿತಿಯ ಬಗ್ಗೆನೂ ಕೂಡ ಅವಲೋಕನ ಮಾಡೋರಿದ್ದಾರೆ. ತದನಂತರದಲ್ಲಿ ರಾಜ್ಯ ಕೋರ್ ಕಮಿಟಿ ಸಭೆಯೂ ಕೂಡ ನಾವು ಕರೆದಿದ್ದೇವೆ. ಕೋರ್ ಕಮಿಟಿ ಸಭೆಯನ್ನು ಕೂಡ ಇರ್ತದೆ. ಅದನ್ನು ಪೂರೈಸಿಕೊಂಡು ಪ್ರಶಿಕ್ಷಣ ವರ್ಗದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಭಾಗವಹಿಸ್ತಾ ಇರ್ತಾರೆ. ರಾಷ್ಟ್ರೀಯ ಅಧ್ಯಕ್ಷರು ಜಿಲ್ಲಾ ಪ್ರಶಿಕ್ಷಣ ವರ್ಗದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಾವು ಸಂತೋಷ ಪಡುವಂತ ವಿಚಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.